ಎಲ್ರಿಗೂ ನಮಸ್ಕಾರ. ಇವತ್ತಿನ ಮಿನಿ ವ್ಲಾಗಲ್ಲಿ ನಾನು ಸಂಡೇ ವ್ಲಾಗನ್ನು ಶೇರ್ ಮಾಡ್ಕೊಳಕತ್ತೀನಿ. ಸಂಡೇ ಬೆಳಿಗ್ಗೆ ನಾಷ್ಟಕ್ಕೆ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಉಪ್ಪಿಟ್ಟು ಬೇಗ ಆಗುತ್ತೆ ಮತ್ತು ಹೊಟ್ಟೆನೂ ತುಂಬುತ್ತೆ ಅಂತ ಹೇಳ್ಬಿಟ್ಟು ಲೇಟಾಗಿ ಎದ್ದಿರೋದ್ರಿಂದ ಬೇಗ ಮಾಡ್ಕೊಂಡು ತಿನ್ಬೋದು ಅಂತ ಉಪ್ಪಿಟ್ಟು ಮಾಡಿಕೊಂಡೆ. ಹಾಗೆ ನನ್ನ ಮಗಳು ಅಡುಗೆ ಮನೆಗೆ ಬಂದು ನಿಂತಿದ್ಲು, ಹಸುವಾಗಿತ್ತು ಏನಾಕಿಗೆ. ಉಪ್ಪಿಟ್ಟು ರೆಡಿ ಆಯಿತು. ರೆಡಿ ಆದಮೇಲೆ ಈಗ ನಮ್ಮ ಮನೆಯವರು ತಿನ್ನಾಕತ್ತಿದ್ರು. ಅದಾದಮೇಲೆ ಈಗ ನಾನು ನವ್ಯಾಗ ತಿನ್ನಿಸ್ಕೊತ ಕುಂತಿದ್ದೆ. ಅದಾದಮೇಲೆ ನೋಡ್ಬೋದು ಈಗ ನಾನು ಕ್ಯೂ ಆ್ಯಂಡ್ ಎ ವಿಡಿಯೋದಲ್ಲಿ ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೆ. ಆವಾಗ ಎಲ್ಲರೂ ತುಂಬ ಜನ ಡ್ರೆಸ್ ಚೆನ್ನಾಗೈತಿ, ನಿಮ್ಗೆ ಚೆನ್ನಾಗಿ ಕಾಣಿಸ್ತೈತಿ, ಎಲ್ಲಿ ತೊಗೊಂಡ್ರಿ ಏನು ಅಂತೆಲ್ಲ ಡೀಟೇಲ್ಸ್ ಕೇಳ್ತಾ ಇದ್ರಿ. ಇದ್ರದ್ದೆಲ್ಲ ಡೀಟೇಲ್ಸು ನಾನು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡೀನಿ, ಪ್ಲೀಸ್ ಚೆಕ್ ಮಾಡಿ. ಈಗ ನೋಡ್ಬೋದು ಸಾಯಂಕಾಲ ಮತ್ತೆ ಕಂಟಿನ್ಯೂ ಮಾಡಿದೆ. ಸಾಯಂಕಾಲ ಮಳೆ ಬರ್ತಾಯಿತ್ತು. ಹೊರಗಡೆ ನಮ್ಮ ಮನೆಯವರು ಮಸಾಲೆ ಪುರಿ ಮತ್ತು ಬೇಲ್ಪುರಿನ ತೊಗೊಂಬಂದಿದ್ರು. ತುಂಬ ದಿವಸ ಆಗಿತ್ತು ಈ ಥರ ಸ್ನ್ಯಾಕ್ಸ್ ತಿನ್ನಲಾರ್ದ. ಹಾಗಾಗಿ ಮಸಾಲೆ ಪೂರಿಗೆ ಎಲ್ಲ ರೆಡಿ ಮಾಡಿಕೊಟ್ರು. ಈಗ ನೋಡ್ಬೋದು ಸೇವು, ಟೊಮೆಟೊ ಅದೆಲ್ಲ ಹಾಕಿಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಮಸಾಲೆ ಪುರಿ ಅಂತೂ. ಬಾಯಿಂದ ರುಚಿ ಎಲ್ಲ ಬಿಟ್ಟು ಹೋಯ್ತು, ಅಷ್ಟು ಚೆನ್ನಾಗಿತ್ತು. ಈಗ ನಾನು ತಿನ್ಕೊತ ಹಾಗೆ ನನ್ನ ಮಗಳಿಗೂ ಕೂಡ ತಿನ್ಸಾಕತ್ತಿದ್ದೆ. ನನ್ನ ಚಿಕ್ಕ ಮಗಳು ಊರಿಗೆ ಹೋಗಿರೋದ್ರಿಂದ ನಾವು 3 ಜನ ಆಗಿದ್ವಿ. ಇಲ್ಲಿ ನೋಡ್ಬೋದು ಸ್ನ್ಯಾಕ್ಸ್ ತಿಂದಾದಮೇಲೆ ರಾತ್ರಿ ಅಡುಗೆಗೆ ನಾನು ಪಾಲಕ್ ಸೊಪ್ಪು ಹಾಕಿ ಸಾಂಬಾರು ಮಾಡ್ತಾಯಿದ್ದೆ. ಸಾಂಬಾರಿಗೆ ಬೇಕಾಗಿರುವಂಥ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಹೆಚ್ಕೊಂಡು ಒಗ್ಗರಣೆಗೆ ಬೇಕಾಗಿರುವಂಥ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ನೋಡಿರಿ ಸೊಪ್ಪು ಮತ್ತು ಬೇಳೆ ಎಲ್ಲ ಬೆಂದಾದಮೇಲೆ ಮಸ್ತ್ ಸಾಂಬಾರು ರೆಡಿ ಆಯಿತು.